ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೀನಿ ಪಡ್ಡು. ಪಡ್ಡು ಮಾಡೋದಕ್ಕೆ ಮೊದಲಿಗೆ ನಾನು ಅಕ್ಕಿನ ನೆನೆಸಿರ್ತೀನಿ. ಇದು ಸೊಸೈಟಿ ಅಕ್ಕಿ ಅಥವಾ ಇಡ್ಲಿ ದೋಸೆ ಮಾಡ್ತಿರಲ್ಲ ಆ ಅಕ್ಕಿ ತೊಗೋಬೇಕು. 1.5 ಪಾವ್ ಅಕ್ಕಿಗೆ ಅರ್ಧ ಪಾವ್ ಉದ್ದಿನಬೇಳೆ ಮತ್ತು 1 ಸ್ಪೂನ್ ಮೆಂತೆ. ಇದಿಷ್ಟು ನಾನು ಮಧ್ಯಾಹ್ನ ನೆನೆಸಿ ರಾತ್ರಿ ರುಬ್ತೀನಿ. ಅಕ್ಕಿ 4ರಿಂದ 6 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಇದು ನೋಡಿ ಅವಲಕ್ಕಿ ಒಂದು 10-15 ನಿಮಿಷ ನೆನೆಸಿದ್ರೆ ಸಾಕು. ತುಂಬ ಬೇಗ ಅದು ನೆನೆಯುತ್ತೆ ಸ್ಮೂತಾಗಿ. ಇದಿಷ್ಟನ್ನು ನಾನು ಒಟ್ಟಿಗೆ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಇದು ಗ್ರೈಂಡ್ ಮಾಡಿದ್ದೀನಿ. ನೈಸಾಗಿ ಗ್ರೈಂಡ್ ಮಾಡಬೇಕು ಈ ರೀತಿ. ನೋಡಿ, ಹಿಟ್ಟು ಇಷ್ಟು ಗಟ್ಟಿ ಇರಬೇಕು, ತುಂಬ ತೆಳು ಇರಬಾರ್ದು ಮತ್ತು ಇನ್ನೂ ಜಾಸ್ತಿ ಗಟ್ಟಿನೂ. ಇದು 1 ಚಿಟಿಕೆ ಸೋಡಾ ಪುಡಿ ನಾನು ಹಾಕ್ತಾಯಿದ್ದೀನಿ. 1 ಚಿಟಿಕೆ ಹಾಕಿದರೆ ಸಾಕು. ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಮಧ್ಯಾಹ್ನ ಅಕ್ಕಿ ನೆನೆಸ್ಬಿಟ್ಟು ರಾತ್ರಿ ನಾನು ಈ ರೀತಿ ಗ್ರೈಂಡ್ ಮಾಡಿ ಇಡ್ತಾ ಇದ್ದೀನಿ. ಇದೀಗ ಉಕ್ಕು ಬರಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ಉಕ್ಕು ಬರುತ್ತೆ. ತುಂಬ ಚಳಿ ಇದ್ದಾಗ ಉಕ್ಕು ಬರಲ್ಲ. ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟು ಉಕ್ಕು ಬಂದ್ರೇ ಪಡ್ಡು ಚೆನ್ನಾಗುತ್ತೆ. ಇಲ್ಲಾಂದರೆ ಪಡ್ಡು ಗಟ್ಟಿ ಆಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ಆದರೂ ಉಕ್ಕು ಬರಬೇಕು. ಈಗ ನೋಡಿ, ಉಕ್ಕು ಬಂದಿದೆ. ತುಂಬ ಜಾಸ್ತಿ ಬಂದಿಲ್ಲ, ಸ್ವಲ್ಪ ಉಕ್ಕು ಬಂದಿದೆ. ಇಷ್ಟು ಬಂದರೂ ಸಾಕು. ನೋಡಿ, ತೋರಿಸ್ತೀನಿ. ನೋಡಿ, ಹಿಟ್ಟು ಈ ರೀತಿ ಆಗಿದ್ದರೆ ಉಕ್ಕು ಬಂದಿದೆ. ಈ ರೀತಿ ಇರಬೇಕು ಹಿಟ್ಟು ಬೆಳಗ್ಗೆಗೆ. ನೋಡಿ, ಇಷ್ಟು ಬಂದಿದೆ, ಉಕ್ಕು ಬಂದಿದೆ, ಸಾಕು. ಇದು ಇಷ್ಟು ಈ ರೀತಿ ಇದ್ದರೆ ಪಡ್ಡು ಗರಿಗರಿಯಾಗಿ ಸ್ಮೂತಾಗಿ ತುಂಬ ಚೆನ್ನಾಗಾಗುತ್ತೆ. ಉಕ್ಕು ಬಂದಿಲ್ಲ ಅಂದರೆ ಪಡ್ಡು ಚೆನ್ನಾಗಾಗಲ್ಲ. ಉಕ್ಕು ಬರಬೇಕಂದ್ರೆ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕು. ಈಗ ಈ ಹಿಟ್ಟಿಗೆ ನಾನು ಚಿಕ್ಕದಾಗಿ ಹೆಚ್ಚಿರೋ ಕರ್ಬೇವಿನ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋದು ಇದಿಷ್ಟು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಂದರೆ ಚಿಕ್ಕದಾಗಿ ಹೆಚ್ಚಿರೋಂಥ ಹಸಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಈಗ ಇದಿಷ್ಟನ್ನು ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ, ಪಡ್ಡಿನ ಹಂಚಿಗೆ ಪಡ್ಡು ಅಂಟು ಬಿಡುತ್ತಲ್ಲ, ಅಲ್ಯೂಮಿನಿಯಮ್ದು ಅಥವಾ ಐರನ್ದು ಪಡ್ಡಿನ ಹಂಚಿದ್ರೆ ಮೊದಲನೇ ಸಾರಿ ಮಾಡುವಾಗ ಅಂಟ್ಕೊಂಡ್ಬಿಡುತ್ತೆ, ತುಂಬ ಬೇಜಾರಾಗುತ್ತೆ. ಆ ರೀತಿ ಅಂಟದೇ ಇರೋದಕ್ಕೆ ಏನು ಮಾಡಬೇಕು ಅಂದರೆ, ಫಸ್ಟು ಪಡ್ಡಿನ ಹಂಚನ್ನ ಚೆನ್ನಾಗಿ ಬಿಸಿ ಮಾಡಬೇಕು. ಹೈ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ ಈ ರೀತಿ ಎಣ್ಣೆ ಹಚ್ಚಿಬಿಡಿ. ಚೆನ್ನಾಗಿ ಬಿಸಿ ಮಾಡಿ ಎಣ್ಣೆ ಹಚ್ಚಿಬಿಟ್ಟು ಅದು ಮತ್ತೆ ಸ್ಟವ್ ಆಫ್ ಮಾಡಿಬಿಟ್ಟು ಫುಲ್ಲು ತಣ್ಣಗಾಗೋದಕ್ಕೆ ಬಿಡಿ. ಹಂಚನ್ನ ಫುಲ್ಲು ತಣ್ಣಗಾದ್ಮೇಲೆ ಮತ್ತೆ ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿ ಆವಾಗ ಪಡ್ಡು ಮಾಡಿ, ಆವಾಗ ಅಂಟದೇನೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಅದೇ ಥರ ಮಾಡಿದ್ದೀನಿ. ಒಂದು ಸಲ ಚೆನ್ನಾಗಿ ಬಿಸಿ ಮಾಡಿ ತಣ್ಣಗೆ ಮಾಡಿಬಿಟ್ಟು ಮತ್ತೆ ಬಿಸಿ ಮಾಡಿ ಪಡ್ಡನ್ನು ಹಾಕ್ತೀನಿ. ಪಡ್ಡು ಹಾಕೋದಕ್ಕೆ ಮುಂಚೆ ನೋಡಿ, ಇದು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ. ಒಂದು ರೌಂಡ್ ಹಾಕಿ ತೆಗೆದ್ಮೇಲೆ ಇನ್ನೊಂದ್ಸರಿ ಹಾಕುವಾಗಲೂ ಕೂಡ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ನೋಡಿ, ನಾನು ಪಡ್ಡು ಹಾಕಿ ಆದಮೇಲೆ ಇದನ್ನು ಹಂಚು ಚೆನ್ನಾಗಿ ಕಾದ್ಮೇಲೆ ಪಡ್ಡು ಹಾಕಿ ಉರಿನ ಪೂರ ಸಿಮ್ ಮಾಡಿಬಿಟ್ಟು 2 ನಿಮಿಷ ಬಿಟ್ಬಿಡಿ. ಈ ರೀತಿ ಮುಚ್ಚಿಬಿಟ್ಟು 2 ನಿಮಿಷ ಸಾಕು, ಚೆನ್ನಾಗಿ ಪಡ್ಡು ಬೆಂದಿರುತ್ತೆ. ಹೀಗೆ ಮೇಲೆ ಎಣ್ಣೆ ಹಾಕಿ, ಎಣ್ಣೆ ಅಥವಾ ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪ ಹಾಕ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ.
ಅಂಟದೇ ಚೆನ್ನಾಗಿ ಬರುತ್ತೆ. ನಾನು ಹೇಳಿರೋ ಥರ ಒಂದ್ಸಲ ಮಾಡಿ ನೋಡಿ, ಅಂಟದೇ ಚೆನ್ನಾಗಿ ಹೇಳುತ್ತೆ ಪಡ್ಡು ನೋಡಿ. ಈ ರೀತಿ ಇನ್ನೊಂದು ಸೈಡ್ ತಿರುಗಿಸ್ಬಿಟ್ಟು 1 ನಿಮಿಷ ಬಿಟ್ಟರೆ ಸಾಕು. 2 ಕಡೆ ಕೆಂಪಗಾಗತ್ತೆ, ಕೆಂಪಾಗಿ ಗರಿಯಾಗುತ್ತೆ ಪಡ್ಡು. ಈಗ ನೋಡಿ, ಇನ್ನೊಂದು ಕಡೆನೂ ನಾನು 1 ನಿಮಿಷ ಬಿಟ್ಟ ಮೇಲೆ ಈ ರೀತಿ ರೆಡಿ ಆಯಿತು ಬಿಸಿ ಬಿಸಿ ಪಡ್ಡು. ನಾನು ಪಡ್ಡು ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೀನಿ. ನಿಮಗೆ ತುಪ್ಪ ಇಷ್ಟ ಆದರೆ ಬಿಸಿ ಬಿಸಿ ಪಡ್ಡು ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿ ಇದೆ ಬಿಸಿ ಬಿಸಿ ಪಡ್ಡು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.